ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆನೇ ಇಲ್ಲ. ನೋಡ್ತಾ ಇದ್ದ ಹಾಗೇನೆ ಕಳ್ಳರು ಮೊಬೈಲನ್ನು ಕಿತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಯಂಕಾಲ ಆಗ್ತಾ ಇದ್ದ ಹಾಗೆ ಸಾಕು ಈ ಮಹಿಳಾ ಪ್ರಯಾಣಿಕರಿಗೆ ಕೆಲವು ಪುಂಡರು ನಿಜಕ್ಕೂ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. ವಿಪರೀತ ಸಮಸ್ಯೆ ಆಗ್ತಾ ಇದೆ ಅಂತ ಅವಲತ್ತುಕೊಂಡಿದ್ದಾರೆ. ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಪುಂಡ ಪೋಖರಿಗಳ ಕಾಟ. ಸಂಜೆ ಆಗ್ತಾ ಇದ್ದಂತೆ ಬಿಎಂಟಿಸಿ ಹತ್ತೋಕೆ ಪ್ರಯಾಣಿಕರ ಆತಂಕ. ಬಸ್ ಹತ್ತೋದ್ರೊಳಗೆ ಫೋನ್ ಕದ್ದು ಎಸ್ಕೇಪ್ ಆಗ್ತಾರೆ ಕಳ್ಳರು. ಬೆಂಗಳೂರಿನ ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ನಿಲ್ದಾಣ ಇದೀಗ ಮಹಿಳೆಯರ ಪಾಲಿಗೆ ಸುರಕ್ಷತೆ ಇಲ್ಲದ ಬಸ್ ಸ್ಟೇಷನ್ ಆಗಿದೆ. ಈ ಬಸ್ ನಿಲ್ದಾಣದಿಂದ ಸಂಜೆ ಹೊತ್ತಲ್ಲಿ ಮಹಿಳೆಯರು ಪ್ರಯಾಣ ಮಾಡಬೇಕು ಅಂದ್ರೆ ಭಯ ಪಡ್ತಾರೆ. ಸಂಜೆ 6 ಗಂಟೆ ನಂತರ ಈ ಬಸ್ ಸ್ಟೇಷನ್ ನಲ್ಲಿ ಪುಂಡ ಪೋಖರಿಗಳು ಮೊಬೈಲ್ ಕಳ್ತನ ಮಾಡೋದು, ಹೆಣ್ಮಕ್ಳನ್ನ ರೇಗಿಸೋದು, ಅಸಭ್ಯವಾಗಿ ವರ್ತಿಸೋದು ಮಾಡ್ತಾ ಇದ್ದಾರಂತೆ. ಬಿಎಂಟಿಸಿ ಭದ್ರತಾ ವಿಭಾಗದ ಸಿಬ್ಬಂದಿ ಇಲ್ಲದೆ ಇರೋದನ್ನೇ ನೋಡಿಕೊಂಡು ಪಕ್ಕದ ಸ್ಲಂನ ಕೆಲ ಹುಡುಗರು ನಿತ್ಯ ಕಿರಿಕಿರಿ ಮಾಡ್ತಿದ್ದಾರಂತೆ. ಮೊನ್ನೆ ಕಲಾಸಿಪಾಳ್ಯ ಬಸ್ ನಿಲ್ದಾಣದಿಂದ ಉಳ್ಳಾಲ ಕಡೆ ಪ್ರಯಾಣ ಮಾಡ್ತಿದ್ದ ಮಹಿಳೆಯ ಫೋನ್ ಅನ್ನ ಕಳ್ಳನೊಬ್ಬ ಕದ್ದು ಎಸ್ಕೇಪ್ ಆಗಿದ್ದಾನೆ. ನಾನು ಸಂಜೆ 6ರಿಂದ 7:30 ಒಳಗಡೆ ಬಸ್ ಹತ್ತಾ ಇದ್ವಿ. ಅಲ್ಲಿ ಬಸ್ ಏನು ರಶ್ ಇರಲಿಲ್ಲ. ಬಂದು ಪಟ್ ಅಂತೇಳಿ ಕಿತ್ಕೊಂಡ್ಬಿಟ್ರು. ಕೈಯೊಂದು ಏನು ಮೊಬೈಲ್ ಕಿತ್ಕೊಂಡು ಓಡಿದ್ರು. ನಮ್ಮ ಮಗಳು ನಾನು ಕೂಡ ಇದ್ವಿ. ನಮ್ಮ ಮಗಳು ನೋಡಿದಾರೆ ಮುಖ, ನಾನು ನೋಡಿಲ್ಲ. ನಾವು ಓಡಿ ಹೋಗಿ ಅಷ್ಟರಲ್ಲಿ ಯಾರೋ ಮತ್ತೆ ತುಂಬ ಹೇಳಿದರು ಜನ, ಕಂಪ್ಲೇಂಟ್ ಕೊಡಿ, ತುಂಬ ಆಗ್ತಾ ಇದೆ ಇಲ್ಲಿ. ಆಮೇಲೆ ಕಾಲೇಜ್ ಹುಡುಗಿರಿಗೂ ಹರಾಸ್ಮೆಂಟ್ ಮಾಡೋದು, ಕಿರುಕುಳ ಮಾಡೋದು, ಮತ್ತು ತುಂಬ ತೊಂದರೆ ಮಾಡ್ತಾರಂತೆ. ದಿನ ಇದೇ ಥರ ಇರುತ್ತೆ. ಮೊಬೈಲ್ ಕಿತ್ಕೊಂಡು ಹೋಗೋದು. ನಾವು ಹೋದ್ವಿ ತಕ್ಷಣ ಕಂಪ್ಲೇಂಟ್ ತಗೊಂಡ್ರು ಪೊಲೀಸವರು. ಮೊಬೈಲ್ ಕಳೆದುಕೊಂಡ ಮಹಿಳೆ ಆನ್ಲೈನ್ ಮೂಲಕ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಈ ಬಸ್ ನಿಲ್ದಾಣದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಭದ್ರತೆಗೆ ಯಾವುದೇ ಸಿಸಿಟಿವಿಗಳನ್ನು ಅಳವಡಿಸಿಲ್ಲ. ಭದ್ರತಾ ವಿಭಾಗದ ಸಿಬ್ಬಂದಿ ಕೂಡ ಇರೋದಿಲ್ಲ. ಹೊಸದಾಗಿ ನಿರ್ಮಾಣವಾಗಿರುವ ಈ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಅಧಿಕಾರಿಗಳಿಂದ ಪ್ರಯಾಣಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲದೆ ಇರೋ ಕಾರಣ ಕಲಾಸಿಪಾಳ್ಯ ಪೊಲೀಸ್ ಠಾಣೆಗೆ ನಿತ್ಯ ದೂರುಗಳು ಬರ್ತಾ ಇದೆ. ಹೀಗಾಗಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಮಹಿಳಾ ಪೊಲೀಸ್ ಹೋರಾಟಾಣಿಯನ್ನ ಆರಂಭಿಸಲಾಗಿದೆ. ಇನ್ನು ಈ ಬಸ್ ನಿಲ್ದಾಣದ ಉಸ್ತುವಾರಿ ವನಜಾ ಲೇಖನ ಅವ್ರನ್ನ ಕೇಳಿದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. ಬಸ್ ನಿಲ್ದಾಣದಲ್ಲಿ ಯಾವುದೇ ಸುರಕ್ಷತೆ ಇಲ್ಲದೆ ಮುಂದೊಂದು ದಿನ ರಾತ್ರಿ ಟೈಮಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ಆದ್ರೆ ಯಾರ್ ಹೊಣೆ? ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೊಂದು ಪರಿಹಾರ ಕಲ್ಪಿಸಬೇಕು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.